ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 14ನೇ ತಾರೀಕಿಂದು. ಇಲ್ಲೇನಾಗತ್ತಪ್ಪ ಅಂದರೆ ವಿದ್ಯಾ ಅವ್ರ ಮಾವನವ್ರ ಹತ್ರ ಪೆನ್ ತೊಗೊಂಬಂದಿರ್ತಾಳೆ. ಅವರು ತಗೊಳವ ಬರಿ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಮಾವಯ್ಯ ನಿಮ್ಮ ಪೆನ್ನಲ್ಲೇ ನಾನು ಬರೀಬೇಕು, ನೀವು ಆಶೀರ್ವಾದ ಮಾಡಬೇಕು ಅಂದಾಗ, ಆಯ್ತು ಕಣವ ಒಳ್ಳೇದಾಗಲಿ ತಗೋಗವ ಬರೆಯವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ವಿದ್ಯಂಗೆ ಪೆನ್ ಕೊಟ್ಟಿರ್ತಾರೆ. ಸರಿ ಅಂದ್ಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ರೂಮ್ ಒಳಗಡೆ ಬಂದು ಕೂತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪೆನ್ ಕೈಲಿಟ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಶುರು ಮಾಡ್ತಾರೆ. ಬರಿತಾ ಇರ್ತಾರೆ. ಆಮೇಲೆ ಭದ್ರ ತುಗುಡ್ಸ್ಕೊಂಡು ಕೂತಿರ್ತಾರೆ. ಇವ್ರ ಪಾಡಿಗೆ ಇವ್ರು ಬರಿತಾ ಇರ್ತಾಳೆ ವಿದ್ಯಾ. ಆಮೇಲೆ ಒಂದು ಬೆಲ್ ಆಯ್ತದೆ. ಓ ಬೆಲ್ಲಾಯಿತು ಪರೀಕ್ಷೆ ಮುಗೀತೆ, ನಡಿ 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 ಹೋಗೋಣ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅಯ್ಯೋ ಅಲ್ಲ, ಅದು 1 ಗಂಟೆ ಆಯಿತು ಅಂತ ಬೆಲ್ಲಾಗಿದ್ದು ಅಂದಾಗ, ಹೌದೇ ನಮಗೆಲ್ಲ ಹಂಗಿಲ್ಲಪ್ಪ, ನಮ್ಮ ಕಾಲದಲ್ಲಿ ಒಂದು ಬೆಲ್ಲಾದರೆ ಸಾಕು, ಬ್ಯಾಗ್ ಎತ್ಕೊಂಡು ಫೇರಿ ಕಿತ್ಬಿಡ್ತಿದ್ದೋ ನಾವು ಅಂತಂದ್ಬಿಟ್ಟು ಭದ್ರ ಅಂತಾರೆ. ಅಯ್ಯೋ ಅದು ಸ್ಕೂಲು, ಇದು ಕಾಲೇಜು ಅಂದರೆ ಎಲ್ಲ ಒಂದೇಯ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಆಮೇಲೆ ಯಾರು ಕಾಣ್ತಿದ್ದು ಕಾಲೇಜೇ ಇದು, ನಾನು ನೋಡ್ದಿದ್ದು ಕಾಲೇಜೇ, ನೀನು ಓದ್ತಿರೋದನ್ನ ನಾನು ಎಡಗೈಲಿ ಬರೆದು ಬಿಸಾಕ್ಬಿಡ್ತೀನಿ ಗೊತ್ತೇ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ವಿದ್ಯಾ, ಹೌದೇ ಒಂದು ಕೆಲಸ ಮಾಡಿ ಎಡಗೈಲಿ ಹಾಕಿ ಕೊಳ್ಳಿ, ಬಲಗೈಲಿ ಬರೆದ್ಬಿಡಿ ಅಂದಾಗ, ಬೇಡಪ್ಪ ಅಂದಾಗ, ಯಾಕೋ ಅಂತಾಳೆ ವಿದ್ಯಾ. ನಾನು ಬರೆದ್ಬಿಟ್ರೆ ರ್ಯಾಂಕ್ ಬಂದ್ಬಿಟ್ರೆ ನಿಂಗೆ ಕಷ್ಟ ಆಯ್ತದಲ್ವೇ, ಅದಕ್ಕೆ ಬೇಡ ಅಂತ ಭದ್ರ ಅಂತಾರೆ. ಓಹೋ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಬರಿತಾ ಇರ್ತಾಳೆ. ಹೊಸಿ ಕಾಲು ನೋವು ಆಯ್ತೈತೆ, ಔಷಧಿ ಹಾಕ್ಕೊಟ್ಟಿರೇ ಅಂತ ಅಂದ್ಬಿಟ್ಟು ವಿದ್ಯಾ ಕೇಳ್ತಾಳೆ. ಇನ್ನೇನು ಮಾಡೋದು, ಅದಕ್ಕೆ ಅಲ್ವ ನಾನು ಇರೋದು, ನಮ್ಮ ಅಪ್ಪಯ್ಯ ಹೇಳಿದ್ಮೇಲೆ ಕೇಳಲೇಬೇಕಲ್ಲ, ಸರಿ ಇರು ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಬಂದು ಕಾಲ್ಗೆ ಔಷಧಿ ಹಾಕ್ತಾರೆ. ಆಮೇಲೆ ವಿದ್ಯಾ ಬರಿತಾ ಇರ್ತಾಳೆ. ಭದ್ರ ತುಗುಡ್ಸ್ಕೊ ಕೂತಿರ್ತಾರೆ. ಆವಾಗ ನಾನು ಹೊಸಿ ವಾಶ್ರೂಮ್ಗೆ ಹೋಗ್ಬೇಕಲ್ಲ ಅಂದಾಗ, ಹೋಗು ಯಾರು ಬೇಡ ಅಂದವರು ಅಂದಾಗ, ಅದು ಹೆಂಗಾದತ್ತು ಅಂದರೆ ಹೋಗ್ಬಿಟ್ಟು ಬಾ, ಬೇಡ ಅಂದ್ರ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅಯ್ಯ ಏನು ಹೇಳ್ತಾ ಇದ್ದೀರಾ ನೀವು, ನನ್ನ ಕೈಲಿ ಹೋಗೋಕ್ಕಾಗತ್ತೆ, ಹೊಸಿ ಎತ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಅಂತಾಳೆ. ಅವಾಗ ಯಪ್ಪ ನಮ್ಮ ಅಪ್ಪಯ್ಯ ನನಗೆ ಒಳ್ಳೆ ತಗ್ಲಾಕ್ಬಿಟ್ರು ಅಂತ ಅಂದ್ಕೊಂಡು ಎತ್ಕೊಳಕ್ಕೆ ಹೋಗ್ತಾರೆ. ಆಮೇಲೆ ಅಲ್ಲಿ ರೂಮಲ್ಲಿ ಮೇಷ್ಟ್ರು ಇರ್ತಾರೆ. ಒಬ್ಬರು ಮೇಡಮ್ ಬಂದು, ಸರ್ ನೀವು ಹೋಗಿ ಇವಾಗ ನಾನು ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಮೇಷ್ಟ್ರನ್ನ ಕಳಿಸ್ತಾರೆ. ಮೇಡಮ್ ಇರ್ತಾರೆ. ವಿದ್ಯಾ ಅವಳ ಪಾಡುಗಳು ಪರೀಕ್ಷೆ ಬರೀತಾ ಇರ್ತಾಳೆ. ಆಮೇಲೆ ಭದ್ರಂಗೆ ಕೇಳಿರ್ತಾಳಲ್ಲ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು ಮಿಸ್ನ ಬಂದಿರ್ತಾರಲ್ಲ ಮಿಸ್ಸು, ಅವ್ರನ್ನ ಕೇಳ್ತಾಳೆ, ಮೇಡಮ್ ಹೊಸಿ ವಾಶ್ರೂಮ್ಗೆ ಹೋಗ್ಬೇಕು ಅಂದಾಗ, ಸರಿ ಆಯ್ತು ಹೋಗಿ ಬನ್ನಿ ಅಂತಾರೆ. ಸರಿ ಅಂದ್ಬಿಟ್ಟು ಬನ್ನಿ ಅಂತಂದ್ಬಿಟ್ಟು ಭದ್ರನ್ನ ಕರೀತಾಳೆ. ಭದ್ರ ಎತ್ಕೊಂಡು ವಾಶ್ರೂಮ್ ಹತ್ರಕ್ಕೆ ಬರ್ತಾರೆ. ವಾಶ್ರೂಮ್ ಹತ್ರಕ್ಕೆ ಬಂದಾಗ, ಸರಿ ಹೋಗಿ ಅಂದಷ್ಟರಲ್ಲಿ ಅಮ್ಮಮ್ಮ ಚಂಪ ಇಬ್ಬರು ಬರ್ತಾರೆ. ಲೋ ಭದ್ರ ಯಾಕ್ಲಾ ಪರೀಕ್ಷೆ ಮುಗ್ದೋಯ್ತಾ, ಹಿಂಗೆ ಎತ್ಕೊಬತ್ತಾ ಇದೆಯಲ್ಲ ಇವಳನ್ನ ಅಂದಾಗ, ಅಮ್ಮಮ್ಮ ಸುಮ್ಕಿದ್ಬಿಡು ನಂಗೆ ರೇಗಿಸ್ಬೇಡ ಅಂತ ಭದ್ರ ಅಂತಾರೆ. ಅಯ್ಯೋಗಳು ನಾನೇ ನನ್ನಪ್ಪ ಪರೀಕ್ಷೆ ಮುಗ್ದೋಯ್ತಾ ಇವಳನ್ನ ಎತ್ಕೊಬಂದೆ ಅಂದೆ ತೆಪ್ಪೆ ಅಂದಾಗ, ಅಮ್ಮಮ್ಮ ಆಡು ನನಗೆ ಟೈಮ್ ಬರ್ತದೆ, ನಾನು ಅವಾಗ ಮಾತಾಡ್ತೀನಿ, ಇವಾಗ ನೀನು ಮಾತಾಡೋಕ್ಕಾಗಲ್ಲ, ನಾನು ಆಡು ಅಂದಾಗ, ಅಲ್ಲ ಕಣೋ ಭದ್ರ ನಾನು ಏನಪ್ಪ ಕೇಳಿದೆ, ಪರೀಕ್ಷೆ ಆಗೋಯ್ತಾ ಎತ್ಕೊಬಂದೆ ಅಂತ ಕೇಳಿದೆ ತೆಪ್ಪೆ ಅಂತ ಅಂದ್ಬಿಟ್ಟು ಭದ್ರಂಗೆ ಅಜ್ಜಿ ಕೇಳ್ತಾರೆ. ಭದ್ರ ಹಂಗೇನಿಲ್ಲ ಅಂತ ಅಂದಾಗ, ಮತ್ತು ಇನ್ಯಾಕೆ ಅಂದಾಗ, ಅವಳು ವಾಶ್ರೂಮ್ಗೆ ಹೋಗ್ಬೇಕಂತೆ. ಆಶ್ರಮ ಅದೆಲ್ಲದಲ್ಲ ಆಶ್ರಮ, ಅಲ್ಲೇನಿದೆ ತಂತದು ಅಂತ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅಮ್ಮಮ್ಮ ವಾಶ್ರೂಮ್ ಅಂದರೆ ಅಂತ ಅಂದ್ಬಿಟ್ಟು ಚಂಪ ಬಂದು, ಅದೇ ಚಂಪಿ ಏನೇ ಅದು ಅಂದರೆ, ಅಮ್ಮಮ್ಮ ವಾಶ್ರೂಮ್ ಅಂದರೆ 1 2 ಇದಕ್ಕೆ ಹೋಗೋದು ಅಂತ ಅಂದಾಗ, ಅಯ್ಯೋ ಅದಕ್ಕೆ ಹಿಂಗೆ ಅಂದಾರೆ, ಯಾಕೆ ಕೈಯಲ್ಲಿ ಹಿಂಗೆ ತೋರ್ಸೋರು ಆಗೋಕ್ಕಿಲ್ವೇ, ಸರಿ ಆಯಿತು ಕರ್ಕೊಂಡೋಗು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಯಾಕೆ ಹೇಳ್ಬಿಡು, ಕರ್ಕೊಂಡೋಗ್ತೀನಿ, ಅಲ್ಲಿ ಯಾರಾನ ಹೆಂಗಸ್ರಿರಲಿ, ಆಮೇಲೆ ನನ್ನ ಕೈಗೆ ಹೋಗಿದ ತಕ್ಷಣ ಕೈಗೆ ಅವ್ರು ಪರ್ಕೆ ತಗೊಳ್ಳಿ ಅಂದಾಗ, ಅದು ಸರಿ ಅಲ್ವೇ ಅಂತ ಅಂದ್ಬಿಟ್ಟು ಏನು ಮಾಡೋದು ಇವಾಗ ಅಂತ ನಿಂತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಂದ ಒಳಗಡೆಯಿಂದ ಒಬ್ಬರು ಬರ್ತಾರೆ. ವಿದ್ಯೆ ಕೇಳ್ತಾಳೆ, ಅಕ್ಕ ಒಳಗಡೆ ಯಾರು ಹೆಂಗಸ್ರಿದ್ದಾರ ಅಂತ. ಅವ್ರು ಇಲ್ಲ ಅಂತ ಹೇಳ್ತಾರೆ. ಸರಿ ಯಾರು ಇಲ್ವಂತೆ, ಅಲ್ಲಿ ಬಿಡೋಗಿ ನನ್ನ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಆವಾಗ ಚಂಪ, ಬಾಬಾ ನೀವು ಅಲ್ಲಿ ಬಿಟ್ಬಿಟ್ಟು ಬನ್ನಿ, ನಾನು ಒಯ್ತೀನಿ, ಆದಮೇಲೆ ನಿಮ್ಮನ್ನು ಕರಿತೀನಿ ಅಂತ ಅಂದ್ಬಿಟ್ಟು ಚಂಪ ಅಂತಾಳೆ. ಸರಿ ಆಯಿತು ಅಂದ್ಬಿಟ್ಟು ಭದ್ರ ಕರ್ಕೊಂಡೋಗಿ ಅವಳನ್ನ ವಾಶ್ರೂಮಲ್ಲಿ ಬಿಟ್ಬಿಟ್ಟು ಈಚೆ ಬರ್ತಾರೆ. ಆಮೇಲೆ ಚಂಪ ಹೋಯ್ತಾಳೆ. ಚಂಪ ಹೋಗ್ಬಿಟ್ಟು 1 ನಿಮಿಷ ಬಿಟ್ಕೊಂಡು ಬಂದಾದಮೇಲೆ, ಬಾಬಾ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾಳೆ. ಯಾಕೆ ನೀವೇ ಹೋಗಿ ಅಂತ ಅಂದ್ಬಿಟ್ಟು ಅಂದಾಗ, ಅಜ್ಜಿ ಲೋ ಭದ್ರ ನನಗೆ ಎತ್ತಕ್ಕಾದತ್ತ ಅವಳನ್ನ, ಆಗಲ್ಲಪ್ಪ ನನ್ನ ಕೈಲಿ, ಚಂಪಿ ಕೈಲಿ ಆತದೆ, ಹೋಗಪ್ಪ ಹೋಗು ಅಂತ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಆಡಿ ನೀನು ನನಗೆ ಗೊತ್ತು ನೀನೇನು ಆಡ್ತಿದ್ದೀಯ ಅಂತ, ನಾನು ಬತ್ತೀನಿ ನೀನು ನೋಡ್ಕೊತೀನಿ ನಮ್ಮಮ್ಮ ಅಂದ್ಕೊಂಡು ವಿದ್ಯೆನ ಎತ್ಕೊಂಬತ್ತಾರೆ. ವಿದ್ಯೆನ ಎತ್ಕೊಂಡ್ಮೇಲೆ ಅಜ್ಜಿ ಚಂಪ ಇಬ್ಬರು ನಗ್ತಾ ಇರ್ತಾರೆ. ಹೌದು ಯಾಕೆ ನಗಾಡ್ತಿರೋದು ನೀವು ಅಂದಾಗ, ನಾನೇನು ನಗಾಡ್ತಿಲ್ಲಪ್ಪ ಅಂತ ಅಜ್ಜಿ ಅಂತಾರೆ. ಅವಾಗ ಚಂಪಾ ನೀನು ಈ ಮುದುಕಿ ಜೊತೆ ಸೇರ್ಕೊಂಡು ಜಾಸ್ತಿ ಆಯ್ತದೆ ನಿಂದು, ನೋಡ್ಕೊತೀನಿ ಹೊಸಿ,
ನಮ್ಮ ಅಪ್ಪಯ್ಯ ಹೇಳೋದೆ ಅಂತ ಇದನ್ನೆಲ್ಲ ಮಾಡ್ತಾಯಿದ್ದೀನಿ, ಇಲ್ಲಾಂದ್ರೆ ಯಾರು ಮಾಡ್ತಿದ್ರು, ಇರಲಿ ನನಗೂ ಟೇಮ್ ಬರ್ತದೆ ಅಂತಂದ್ಬಿಟ್ಟು ಆಯಿತು ಟೇಮ್ ಬರಲಿ, ಈಗ ಇನ್ನೊಂದು ಬೆಲ್ಲ ಆಗ್ತದೆ ಅವಾಗ ಪರೀಕ್ಷೆಗೆ ಗೊತ್ತಾಯಿತು ಕಣ್ಲ, ಹೋಗ್ಲ ಇವಳಿಗೆ ಪರೀಕ್ಷೆ ಬರ್ಸು ಫಸ್ಟು, ಆಮೇಲೆ ನೋಡ್ಕೊಳ್ಳೋಣ ಅದನ್ನು ಅಂತಂದ್ಬಿಟ್ಟು ಅಜ್ಜಿ ಅಂತಾರೆ. ಸರಿ ಅಂದ್ಬಿಟ್ಟು ವಿದ್ಯೆನ ಕರ್ಕೊಂಡೋಗಿ ಅವರು ಪರೀಕ್ಷೆ ಬರ್ಸ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಶಿವರಾಮೇಗೌಡರು ನಿಂತಿರ್ತಾರೆ. ಅವರು ಪಿ ಎ ವೆಂಕಟೇಶ್ ಇರ್ತಾರಲ್ಲ, ವೆಂಕಟೇಶ್ ನೀರಾವರಿ ಇಲಾಖೆಗೆ ಒಂದು ಫೋನ್ ಮಾಡಿರಿ ಅಂತ ಅಂದಾಗ, ಸರ್ ಅವ್ರು ಫೋನ್ ಮಾಡ್ತಾಯಿದ್ದೀನಿ ರಿಸೀವ್ ಮಾಡ್ತಿಲ್ಲ ಸರ್ ಅಂದಾಗ, ನೀವು ಮಾಡಿರಿ ಅಂತಾರೆ. ಸರಿ ಫೋನ್ ಮಾಡಿಬಿಟ್ಟು ಶಿವರಾಮೇಗೌಡರು ಕೈ ಕೊಡ್ತಾರೆ. ನಾನು ಮಾತಾಡ್ತಿರೋದು ಸರ್ ನಮಸ್ತೆ ಅಂದಾಗ ಇವ್ರು ಈ ಕಡೆಯಿಂದ ನಮಸ್ತೆ ಹೇಳ್ತಾರೆ. ಅಲ್ಲ ಕಣ್ರಿ ನಿಮಗೆ ನೀರು ಬಿಡ್ರಿ ಅಂತ ಹೇಳಿದ್ನಲ್ಲ, ನೀರೆಲ್ಲ ಬಿಟ್ಟಿಲ್ವಲ್ರಿ ನೀವು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇಲ್ಲ ಸರ್ ಬಿಡೋಣ ನಿಧಾನಕ್ಕೆ ಅಂದ್ಕೊಂಡು ಸುಮ್ಮನಾದ್ವಿ ಅಂತ ಆ ಕಡೆಯಿಂದ ಹೇಳ್ತಾರೆ. ಅಲ್ಲ ಕಣ್ರಿ ಬೆಳೆಗೆ ನೀರು ಬಿಡಿ ಅಂದರೆ ನೀವು ಬೆಳೆ ಎಲ್ಲ ಒಣಗಿದ ಮೇಲೆ ನೀರು ಬಿಡ್ತೀರಾ, ಆಮೇಲೆ ಏನ್ರಿ ಪ್ರಯೋಜನ, ಮೊದಲು ನೀರು ಬಿಡಿ ಅಂತ ನಾನು ನಿಮ್ಗೆ ಹೇಳಿದೆ ತಾನೆ. ರೈತರ ಕಷ್ಟ ನಿಮ್ಗೆ ಹೆಂಗ್ರಿ ಅರ್ಥ ಆಯ್ತೈತೆ, ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತಾಗಿದ್ರೆ ನೀವು ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಆ ರೈತರಿಗೆ ಒಂಚೂರು ಏನೋ ತೊಂದರೆ ಆಗಬಾರ್ದು, ಅರ್ಥ ಆಯ್ತಾ. ಅವ್ರು ನಮ್ಮನ್ನೆಲ್ಲ ನಂಬ್ಕೊಂಡಿರ್ತಾರೆ ಕಣ್ರಿ, ನೀರಿಲ್ಲ ಅಂದರೆ ಅವ್ರು ಹೆಂಗ್ರಿ ಮಾಡೋಕ್ಕಾಯ್ತದೆ, ನೀವೇ ಯೋಚನೆ ಮಾಡಿದ್ದೀರೇನ್ರಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಆ ಕಡೆಯಿಂದ ಆಯ್ತು ಸರ್ ಬಿಡ್ತೀನಿ ಅಂತಾರೆ. ಇವತ್ತೇ ನೀರು ಬಿಡಬೇಕು, ಇಲ್ಲಾಂದ್ರೆ ನಾನೇ ಅಲ್ಲಿ ಬಂದು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಆಯಿತು ಸರ್ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಟಿ ವಿ ಆ್ಯಂಕರ್ ಓಡೈತಾರೆ. ನೋಡಿ ಸರ್ ನೋಡಿ ಶಿವರಾಮೇಗೌಡರು ಬರೀ ಸೊಸೆನ ಬರ್ಸೋಕ್ಕೋಸ್ಕರ ಬಂದಿದ್ದಾರೆ, ಅವ್ರು ವೈಯಕ್ತಿಕ ಕೆಲಸ ಮಾಡ್ಕೊತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇಲ್ಲ, ಅವರು ಸೊಸೆನ ಬರ್ಸೋಕ್ಕೆ ಬಂದಿರೋದು ಹೌದು, ಆದರೆ ಅವ್ರಿಗೆ ಏನೇನು ಕೆಲಸಗಳಿದೆಯೋ ಆ ಕೆಲಸಗಳನ್ನ ಕೂಡ ಇಲ್ಲೇ ನಿಂತ್ಕೊಂಡು, ಆಫೀಸ್ ಬೇಕು ಅದು ಇದು ಅಂತ ಏನೂ ಇಲ್ದಂಗೆ ಇಲ್ಲೇ ನಿಂತ್ಕೊಂಡು ಎಲ್ಲ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಕಡೆಗೆ ಮೈಕ್ ಇಟ್ಬಿಟ್ಟು ಆ್ಯಂಕರ್ ಮಾತಾಡ್ತಾ ಇರ್ತಾರೆ. ಆಮೇಲೆ ಇಲ್ಲೇನಾಗುತ್ತೆ, ಪರೀಕ್ಷೆ ಎಲ್ಲ ಮುಗೀತದೆ. ಪರೀಕ್ಷೆ ಎಲ್ಲ ಮುಗಿದ್ಮೇಲೆ ಬೆಲ್ಲ ಆದಮೇಲೆ ಭದ್ರಾ ವಿದ್ಯೆನ ಬರ್ತಿದ್ದಂಗೆ ಎಲ್ಲರೂ ಬರ್ತಾರೆ. ಮೋಹನ ಪರೀಕ್ಷೆ ಮುಗೀತು ನೋಡಿ ಹೊಲ್ಡನ ಆಯಿತು ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅದೇ ಸಮಯಕ್ಕೆ ಇನ್ನೊಬ್ರು ಇರ್ತಾರಲ್ಲ ಆ್ಯಂಕರ್, ಅವ್ರು ಬರ್ತಾರೆ ಶಿವರಾಮೇಗೌಡ ಹತ್ರ. ಸರ್ ನೀವು ಪರೀಕ್ಷೆ ಬರ್ಸ್ಕೊಂಡು ಇಲ್ಲಿ ನಿಮ್ಮ ಪರ್ಸ್ನಲ್ ಕೆಲಸ ಮಾಡಿಕೊಂಡು ಬೇರೆ ಕೆಲಸಗಳೇನು ಮಾಡ್ದಂಗೆ ಇಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ತಿದ್ದೀರ ಅಂತ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಸರ್, ಇವಾಗ ನೀವೇನು ಹೇಳ್ತೀರಾ ಸರ್ ಅಂದಾಗ, ಅವ್ರು ಏನಾರು ಹೇಳ್ಕೊಳ್ಳಿ ಬಿಡ್ರಿ, ಅವ್ರು ಹೇಳೋಕ್ಕೆ ಇರೋದು, ಅವ್ರು ಹೇಳಿದ ತಕ್ಷಣ ಅದು ಆಗಲ್ಲ ಅಲ್ವಾ. ನಾವು ಯಾವ್ದು ಒಳ್ಳೇದು ಬೇಕೋ ಅದನ್ನು ಮಾತ್ರ ನಾವು ತೊಗೋಬೇಕು, ಕೆಟ್ಟದ್ದೆಲ್ಲ ನಮ್ಮ ತಲೆಗೆ ತೊಗೊಳಕ್ಕೆ ಹೋಗ್ಬಾರ್ದು. ಅದು ಅಲ್ಲದೆ ಅವ್ರು ಹೇಳೋದಕ್ಕಿಂತ ಮುಂಚೆ ಇಲ್ಲಿ ನೀವೇ ನೋಡ್ತಿದ್ದೀರಾ, ನನ್ನ ಸೊಸೆಗೆ ಪರೀಕ್ಷೆ ಬರ್ಸೋಕ್ಕೆ ಮಾತ್ರ ಬಂದಿಲ್ಲ, ಇಲ್ಲಿ ನನ್ನ ಕೆಲಸಗಳು ಕೂಡ ನಾನು ಮಾಡ್ತಾಯಿದ್ದೀನಿ, ನಾನು ಸುಮ್ಮನೆ ನಿಂತಿಲ್ಲ, ಅದು ನಿಮಗೂ ಗೊತ್ತು, ನೀವು ನೋಡ್ತಿದ್ದೀರಲ್ವಾ. ಅವ್ರೇನು ಹೇಳ್ಕೊಂಡ್ರು ನಮಗೇನು, ನಾನು ನಿಮ್ಗೆ ಹೇಳ್ದಂಗೆ ಯಾವ್ದು ಒಳ್ಳೇದು ಬರುತ್ತೋ ಅದನ್ನು ಮಾತ್ರ ನಾವು ತೊಗೋಬೇಕು, ಒಳ್ಳೆ ದಾರಿಲಿ ನಡಿಬೇಕು ಅಂತ, ಕೆಟ್ಟದನ್ನೆಲ್ಲ ನಾವು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ ಅಂತ ಅಂದ್ಬಿಟ್ಟು ಅಂದಾಗ, ಆಮೇಲೆ ವಿದ್ಯಾ ಮತ್ತು ಭದ್ರ ಬರ್ತಾರೆ. ಏನವ ಪರೀಕ್ಷೆ ಸಂದಾಗಿ ಬರ್ದೇನವ ಅಂತ ಕೇಳ್ತಾರೆ. ಹ್ಞೂ ಮಾವಯ್ಯ ಸಂದಾಗಿ ಬರ್ದಿದ್ದೀನಿ ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಅಷ್ಟರಲ್ಲಿ ಅಜ್ಜಿ, ಅಲ್ಲ ಕಣ್ ಶಿವರಾಮ, ಅವಾಗಲೇ ಅವಳು ಅಷ್ಟು ಚೆನ್ನಾಗಿ ಪರೀಕ್ಷೆ ಬರೆದು ಫಸ್ಟ್ ಬಂದಿದ್ಲು, ಇವಾಗ ಬರೆಯೋಕ್ಕಿಲ್ವೇ, ಇವಾಗ ಎಲ್ಲರೂ ಅವಳಿಗೆ ಓದೋಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಲ್ವಾ, ಇವಾಗ ಇನ್ನೂ ಸಾನೇ ಚೆನ್ನಾಗಿ ಬರೀತಾಳೆ ನೋಡು ನನ್ನ ಮೊಮ್ಮಗಳು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಶಿವರಾಮೇಗೌಡರಿಗೆ. ಆವಾಗ ಶಿವರಾಮೇಗೌಡರು, ಸರಿ ಕಣವ ಆಯಿತು, ನಾಳೆನೂ ಪರೀಕ್ಷೆ ಇದ್ದಾತೆ ನಿನಗೆ ಅಂತಾರೆ. ಹ್ಞೂ ಮಾವಯ್ಯ ಐತೆ ಅಂತ ವಿದ್ಯೆ ಹೇಳಿದಾಗ, ಸರಿ ನಾವಿನ್ನು ಹೊಳ್ತೀವಿ, ನಾಳೆ ಪರೀಕ್ಷೆ ಐತೆ, ಅವಳು ಓದ್ಕೋಬೇಕು, ಅದಲ್ದಲೆ ಅವಳು ಸ್ವಲ್ಪ ವಿಶ್ರಾಂತಿ ತಗೋಬೇಕು, ನಾವಿನ್ನು ಬರ್ತೀವಿ, ನಾಳೆ ಸಿಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಅಲ್ಲಿಂದ ಹೊಂಟ್ಬಿಡ್ತಾರೆ. ಸರಿ ಅಂದ್ಬಿಟ್ಟು ಮನೆಗೆ ಹೋಯ್ತಾರೆ. ಮನೆಗೆ ಹೋಯ್ತಿದ್ದಂಗೆನೇ ವಿದ್ಯೆನ ತೊಗೊಂಡೋಗಿ ಚೇರ್ ಮೇಲೆ ಕೂರಿಸ್ಬಿಟ್ಟು ಭದ್ರ ಕೈ ನೋವು ಆಗ್ಬಿಟ್ಟಿರ್ತೈತಲ್ಲ, ಕೈ ಹೊತ್ಕೊಂಡು ಕೂತಿರ್ತಾರೆ. ಪಾಪ ವಿದ್ಯೆ ಹೋದ್ರೆ ನೋಡ್ಬಿಟ್ಟು ಪಾಪ ಕೈ ನೋವು ಮಾಡ್ಕೊಂಡಿದ್ದಾರೆ, ನಾನು ಅಷ್ಟೊತ್ತಕ ಎತ್ಕೊಂಡು ಅಂತ ಅಂದ್ಬಿಟ್ಟು ಅನ್ಕೊಂಡು, ಯಾಕೆ ಕೈ ಸಾನೇ ನೋಯ್ತಾ ಇದ್ದದೆ ಅಂದರೆ, ನೋಯ್ತಾ ಇರೋದಕ್ಕೆ ಅಲ್ವ ಹೇಳ್ತಾ ಇರೋದು, ಏನು ಮಾಡೋದು, ನಮ್ಮ ಅಪ್ಪ ಹಿಂಗೋಸ್ಕರ ನಾನೆಲ್ಲ ತಡ್ಕೋಬೇಕು. ಓಹೋ ತಾವೇನು ಅನ್ಕೊಂಡ್ರ, ನಿಮ್ಮ ಮೇಲೆ ಪುರುತಿ ಬಂದ್ಬಿಟ್ಟೈತೆ, ಅದಕ್ಕೆ ನನ್ನ ಗಂಡ ನನ್ನ ಎತ್ಕೊಂಡು ಓಡಾಡಿಸ್ತವ್ರೆ ಅಂತ ತಿಳ್ಕೊಂಡ್ರೆ, ಅವೆಲ್ಲ ಏನೂ ಇಲ್ಲ, ನಮ್ಮ ಅಪ್ಪ ಹೇಳಿದ್ಕೆ ನಾನು ಮಾಡ್ತಾ ಇರೋದು, ಯಾರ ಮೇಲೆ ಏನು ಪುರುತಿ ಬಂದಿಲ್ಲ ನನಗೆ ಅಂದಾಗ, ಅದು ಹಂಗಲ್ಲ ನೋಡಿ ಅಂತ ಹೇಳಕ್ಕೆ ಬರ್ತಾಳೆ. ಇಲ್ಲಿ ನಿಮ್ಮದೇ ಮನೆ ಕಣಕ್ಕೂ ಬಿಡೋಕ್ಕಿಲ್ಲ, ಕೈ ನೋವು ಅಂತ ಮನೆ ಕಂಡೆ ಹೊಸಿ ಬಿಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಭದ್ರ ಅಲ್ಲಿಂದ ಎದ್ದೊಂಟೋಯ್ತಾರೆ. ಅವಾಗ ಸರು ಬರ್ತಾಳೆ. ಅಲ್ಲ ಸರು ನಾನು ಏನಂದೆ ಅಂತ ಇವ್ರು ಹಿಂಗೆ ಸಿಟ್ಟು ಮಾಡ್ಕೊಂಡು ಹೊಂಟೋದ್ರಲ್ಲ ಅಂತ ಅಂದ್ಬಿಟ್ಟು ಸರು ಕೇಳ್ತಾಳೆ ವಿದ್ಯಾ. ಅಯ್ಯೋ ಅಕ್ಕ, ಬಾವಂಗೆ ನಿನ್ನ ಮೇಲೆ ಪಿರುತಿ ಸಾನೇನೇ ಐತೆ, ಅದಕ್ಕೆ ಅವ್ರು ನಿನ್ನನ್ನೇ ಎತ್ಕೊಂಡು ಹೋಗಿ ಪರೀಕ್ಷೆ ಬರ್ಸಿದ್ದು ಅಂತ ಸರು ಅಂತಾಳೆ. ಮತ್ತು ಇವ್ರು ಹಿಂಗಂದ್ರಲ್ಲ ನೀನು ಕೇಳಿಸ್ಕೊಂಡ ಅಂದಾಗ, ಅನ್ಲಿ ಬಿಡಕ್ಕ, ಆದರೆ ಬಾವ ನಿನ್ನನ್ನು ಎತ್ಕೊಂಬಂದ್ರಲ್ವಾ, ಅವ್ರ ಮನಸ್ಸಲ್ಲಿ ಯಾವತ್ತೂ ಅಷ್ಟೇ ನಿನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಷ್ಟೇ ಪ್ರೀತಿ ಇತ್ತು, ಅವರು ಏನೋ ಕಾಟಾಚಾರಕ್ಕೆ ನೀನು ಎತ್ಕೊಬರಲಿಲ್ಲ, ಅವ್ರು ಎತ್ಕೊಬರುವಾಗ ನಾವೆಲ್ಲ ನೋಡ್ದೋ, ನಿನ್ನ ಮೇಲೆ ಪ್ರೀತಿಯಿಂದನೇ ಬಾವ ಎತ್ಕೊಂಬಂದಿದ್ದು ಕಣಕ್ಕ, ನೀನು ಅದನ್ನು ಅರ್ಥ ಮಾಡ್ಕೊಂತಿಲ್ಲ ಅಷ್ಟೇಯ, ಆ ಬಾವ ಕೋಪ್ತಲ್ಲ ಹಂಗೆ ಅಂದವ್ರೆ ಬಿಡು ಅಂತ ಅಂದ್ಬಿಟ್ಟು ಅಂದಾಗ, ಹಂಗಂದ್ಯ ಸರು ಅಂದಾಗ ಹ್ಞೂ ಅಂತಾರೆ ಸರು. ಆಮೇಲೆ ಅದೇ ಸಮಯಕ್ಕೆ ಚಿತ್ರ, ವೀನಂತಿ, ಸಾವಿತ್ರಿ
ಮತ್ತು ಈಶ್ವರಿ 4 ಜನ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡ್ತಿದ್ದಂಗೆ ಸಾವಿತ್ರಿನೂ ಚಿತ್ರ ಎಲ್ಲ ಬಂದಿದ್ದ ತಕ್ಷಣ ವಿದ್ಯಾ ಅವ್ರ ಮಕ್ಕನೇ ನೋಡ್ತಿರ್ತಾಳೆ. ಸರಿಗೂ ಶಾಕ್ ಆಗುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು ಇವಳು ಸಾವಿತ್ರಿ ಏನಂತಾಳೆ, ಅಲ್ಲ ಕಣೆ ನಿನ್ಗೆ ಅದೃಷ್ಟ ಭಾರಿ ಸಂದಾಕದೆ ಬಿಡು, ಏನು ಇಲ್ಲದೆ ಬಡತನದಲ್ಲಿ ಇದ್ದಿದ್ದು ಮನೆಯೊಳಗೆ ನಿನಗೆ ಇಂಥ ಜೀವನ ಸಿಕ್ಕೋದೆ ಅಂದರೆ ಕಮ್ಮಿನೇ. ನಮ್ಮ ಮನೆಯವರೆಲ್ಲ ನಿನ್ನನ್ನು ಕರ್ಕೊಂಡೋಗಿದ್ದೇನು, ಪರೀಕ್ಷೆ ಬರ್ಸಿದ್ದೇನು, ದೊಡ್ಡ ಕಾರಲ್ಲಿ ಹೋಗಿದ್ದೇನು, ಆಹಾ ಹಾ ಹಾ ಕೇಳ್ಕೊಂಬಂದಿದ್ಯಾ ಬಿಡೆ ನೀನು. ಅಲ್ಲ ಕಣೆ ನೀನು ಯಾವುದೋ ಜನ್ಮದಾಗೆ ಏನೋ ಜಾಸ್ತಿ ಪುಣ್ಯ ಮಾಡಿ ಬಂದ್ಬಿಟ್ಟಿದ್ಯಾ, ಅದಕ್ಕೆ ಇಲ್ಲಿ ಈ ಜೀವನ ಅನುಭವಿಸ್ತಿದ್ಯಾ ಅಲ್ವೇ. ಇದೇನು ಜಾಸ್ತಿ ಇರೋಕ್ಕಿಲ್ಲ ಬಿಡು, ಇರೋ ಗಂಟ ಖುಷಿಯಾಗಿ ಇದ್ಬಿಟ್ಟು ಹೋಗ್ಬಿಡು ಆಟೆಯ, ಜಾಸ್ತಿ ದಿವಸ ನೀನು ಇರೋಕ್ಕಾಗಕ್ಕಿಲ್ಲ ಇಲ್ಲಿ ಅಂದಾಗ, ಅಯ್ಯೋ ಹೋಗ್ಲಿ ಬಿಡಿ ಸಾವಿತ್ರಮ್ಮ, ನೀವ್ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತಿದ್ದೀರಾ. ಅವ್ರು ನನ್ನನ್ನು ಪ್ರೀತಿಯಿಂದ ಎತ್ಕೊಂಡೋಗಿ ಪರೀಕ್ಷೆ ಬರ್ಸಿದ್ಕೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಬಂತೆ. ಓಹೋ 1-2 ದಿವ್ಸಕ್ಕೆ ಕರ್ಕೊಂಡೋದ್ರು ಅಂತ ಅನ್ಕೊಂಡ್ರ ನೀವು. ಹಂಗೆ ಆಗಲಿ ಬಿಡಿ. ಅವಾಗ ಅವರು ದಿಟ್ಟವಾಗ್ಲೂ ನನ್ನ ಜೊತೆಲೇ ಇರಿಸ್ಕೊಂಡು ಓಡಾಡಿದ್ರೆ ಅವಾಗ ಏನು ಮಾಡಿರಿ ಅಂದಾಗ, ಹಂಗಲ್ಲ ನನಗೆ ಯಾಕೋ ನಿನ್ನ ಮೇಲೆ ಡೌಟು ಕಣೆ, ನೀನು ಬೇಕು ಅಂತ ಇವೆಲ್ಲ ಮಾಡಿಸ್ಕೊಳಕ್ಕೆ ಕಾಲು ಜಾರಿ ಬಿದ್ದಿರ್ಬೇಕಲ್ವಾ ಅಂತ ಸಾವಿತ್ರಿ ಅಂತಾರೆ. ಅವಾಗ ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಬಿಡಿ ಸಾವಿತ್ರಮ್ಮ, ಅಯ್ಯೋ ನಾವು ಹಿಂಗೆ ಸುಮ್ಮನೆ ಹೋಗಿರೋದಕ್ಕೆ ನಿಮ್ಗೆ ಇಷ್ಟೊಂದು ಮನ್ಸಿಗೆ ನೋವಾಗ್ಬಿಟ್ಟೈತೆ ಅಂದರೆ, ನಾವು ನಿಜವಾಗ್ಲೂ ಖುಷಿಯಾಗಿಬಿಟ್ರೆ ನಿಮಗೆಷ್ಟು ಮನ್ಸಿಗೆ ನೋವು ಆಗ್ಬಾರ್ದಲ್ವೇ, ಆಗ್ಬೋದು. ಅದು ದಿಗ್ಲಾಯ್ತಿದ್ದದೆ ನಿಮಗೆ, ಇವರೆಲ್ಲಿ ಮುಂದಕ್ಕೆ ಸಂದಕ್ಕಾಗ್ಬಿಡ್ತಾರೋ ಅಂತ ದಿಗ್ಲಾಯ್ತಿದ್ದದೆ ಅಂತ ವಿದ್ಯೆ ಹೇಳ್ತಾಳೆ. ಅಷ್ಟರಲ್ಲಿ ವಿನಂತಿ, ಏಯ್ ಸುಮ್ಮನೆ ರೇ, ಏನು ಬಂದಿದ್ದ ಬಾಲೆಲ್ಲ 6 ಹೊಡಿತಿದ್ದೀನಿ ಅಂತ ನೀನು ತಿಳ್ಕೊಂಡಿದ್ದೇನೆ, ಒಂದಲ್ಲ ಒಂದ್ಕಿಂತ ಔಟ್ ಐತಿ ಅದು ತಿಳ್ಕಳೆ ಅಂತ ವಿನಂತಿ ಅಂತಾಳೆ. ಅಯ್ಯೋ ವಾಂತಿ ಅಕ್ಕ, ಅಲ್ಲ ವಿನಂತಿ ಅಕ್ಕ, ನಾನೇನು ಔಟ್ ಆಯ್ತೀನಿ, ಆಮೇಲೆ ನಿಂದೆ ಸರ್ದಿ ಬರ್ತದೆ ತಾನೆ, ನೀನು ಏನು ಔಟ್ ಆಯ್ತು ಹೇಳು, ಡಕ್ ಔಟ್ ಆಯ್ತೀಯಾ ಅದನ್ನು ತಿಳ್ಕ ಮೊದಲು, ನಾನಾದ್ಮೇಲೆ ನೀನು ಸರ್ದಿ ಬರೋದು, ಮೊದಲು ಬ್ಯಾಟ್ ಇಡೋಕೆ ಬರ್ತದ ಅದು ನೋಡ್ಕ ನೀನು ಅಂತ ಅಂದ್ಬಿಟ್ಟು ವಿನಂತಿಗೆ ಅಂತಾಳೆ. ಆವಾಗ ಈಶ್ವರಿ, ಏಯ್ ಎಷ್ಟೇ ಮಾತಾಡ್ತಿದ್ಯಾ ನೀನು, ಹಾಂ ನೀನೇನು ಈ ಮನೆಯವರೆಲ್ಲ ನಿನ್ನನ್ನು ದಿಟ್ಟವಾಗ್ಲೂ ಜೊತೇಲಿ ಕರ್ಕೋಗಿ ಪರೀಕ್ಷೆ ಬರ್ಸಿ ಕರ್ಕೊಬಂದು ಅಂತ ತಿಳ್ಕೊಂಡಿದ್ಯಾ. ಅವರು ಸುಮ್ಮನೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ತೋರಿಸ್ಕೋಬಾರ್ದು ನಮ್ಮ ಮನೆಯದು ಅಂತ ಹೇಳ್ಬಿಟ್ಟು ನಿನ್ನನ್ನು ಎತ್ಕೊಂಡು ಹೋಗೋ ಥರ, ಪರೀಕ್ಷೆ ಬರ್ಸೋ ಥರ, ಎಲ್ಲರೂ ನಿನ್ನ ಜೊತೆ ಬರೋ ಥರ, ಮನೆಯವರೆಲ್ಲ ನಿನ್ನ ಜೊತೆ ಇರೋ ಥರ ನಾಟಕ ಆಡ್ತಿರೋದು ಅದು ನಿನಗೆ ಗೊತ್ತಿದತ್ತೆ. ಗೊತ್ತಿದ್ದರೆ ನೀನು ಇಷ್ಟು ಮಾತಾಡ್ತಿಲ್ಲ ಕಣೆ. ಇವತ್ತಲ್ಲ ನಾಳೆ ಈ ಮನೆ ಬಿಟ್ಟು ಹೋಗೋಳು, ನೀನು ಯಾಕೆ ಇಷ್ಟು ಮಾತಾಡ್ತಾ ಇದೆಯಾ, ಹಾಂ ಎಷ್ಟಿರ್ಬೋದು ನಿನಗೆ ಅಂತ ಅಂದ್ಬಿಟ್ಟು ಈಶ್ವರ್ ಹೇಳ್ತಾರೆ. ಅಯ್ಯೋ ಚಿಕ್ಕತ್ತೆ, ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ದೀರಾ, ನಾನು ಇವತ್ತೆಲ್ಲ ನಾಳೆ ಮನೆ ಬಿಟ್ಟು ಹೋಗ್ಬೋದು, ಇಲ್ಲ ಅಂತ ನಾನು ಹೇಳಲಿಲ್ಲ, ನಾನು ಇಲ್ಲ ಅಂತ ನಿಮ್ಗೆ ಹೇಳಿದ್ನ, ಅವರು ನಿಜವಾಗ್ಲೂ ಕರ್ಕೋಯ್ತವ್ರೋ ಸುಮ್ಮನೆ ಕರ್ಕೋದ್ರೋ, ಇಲ್ಲ ಎಲ್ಲರ ಮುಂದೆ ಒಳ್ಳೆಯರಾಗಕ್ಕೆ ನಾನು ಎತ್ಕೋಗಿ ಪರೀಕ್ಷೆ ಬರ್ಸೋರು, ಅದೆಲ್ಲ ನಿಮ್ಗೆ ಯಾಕೆ, ನಾವು ಸಂದಕ್ಕಾಗ್ಬಿಡ್ತಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ಹೊಟ್ಟೆ ಕಿಚ್ಚೆ ಅಂದಾಗ, ಏನು ಮಾತಾಡ್ತಿದ್ದೀಯ ಅಂದಾಗ, ಏನು ಮಾತಾಡೋದು, ಇರೋದೇ ಮಾತಾಡ್ತಿದ್ದೀನಲ್ಲ ಚಿಕ್ಕತ್ತೆ, ಇಲ್ದಿದ್ದೆ ನಾನು ಮಾತಾಡ್ತಿಲ್ವಲ್ಲ. ನನ್ನ ವಿಷಯಕ್ಕೆ ಬರಬೇಡಿ ನೀವು ಆಯಿತಾ, ನಿಮ್ದು ಎಷ್ಟೋ ಅಷ್ಟು ನೋಡ್ಕೊಳ್ಳಿ, ನನ್ನ ವಿಷಯಕ್ಕೆ ನೀವು ಯಾಕೆ ಬರ್ತೀರಾ. ಸರು ಒಂದು ಕೆಲಸ ಮಾಡು ಸರು, ಇವರು ಎಲ್ಲ ಹೋದ್ಮೇಲೆ ನಂಗೆ ಹೊಸ ದೃಷ್ಟಿ ತೆಗಿ, ಇವ್ರ ಕಣ್ಗಳು ಸರಿಗಿಲ್ಲ, ನನ್ನ ಗಂಡ ನನ್ನ ಎತ್ಕೊಂಡು ಹೋಗೋದು ನಾವು ಖುಷಿಗಿರೋದು ನೋಡಿ ಇವ್ರ ಕಣ್ಣು ಹಾಕ್ಬಿಟ್ಟವ್ರೆ, ಮೊದಲು ನಂಗೆ ದೃಷ್ಟಿ ತೆಗಿಬೇಕು ನೀನು ಹೋಯ್ತಿದ್ದಂಗೆ ಇವರು ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಆಯಿತು ಬಿಡಕ್ಕ, ಅಷ್ಟಕ್ಕೇನಂತೆ ಒಂದು ದೊಡ್ಡ ಪರ್ಕೆ ಕಟ್ಟಿನೇ ತೆಗೆದ್ಬಿಟ್ಟು ದೃಷ್ಟಿ ತೆಗ್ದಾಕ್ತೀನಿ, ನಿನ್ನ ಮೇಲೆ ದೃಷ್ಟಿ ಆಗ್ತಿರೋ ಕಣ್ಗೆಲ್ಲನೂ ಏನಾಯ್ತದೆ ಗೊತ್ತಾ ಅಂತ ಸರು ಅಂತಾಳೆ. ಅಷ್ಟರಲ್ಲಿ ಸಾವಿತ್ರಿ ಬಂದವಳು, ಏಯ್ ಏನೇ ಅಂತ ಇದೆಯಾ ಅಂತ ಕೈ ಎತ್ತುತ್ತಾಳೆ ಸರು ಮೇಲೆ. ಅವಾಗ ಕೈ ಇಳಿಸಿ ಸಾವಿತ್ರಮ್ಮ, ಕೈ ಇಳಿಸಿ ಕೈ ಅಂತ ಅಂದ್ಬಿಟ್ಟು ವಿದ್ಯಾ ರೇಗ್ತಾಳೆ. ಅವಾಗ ಸಾವಿತ್ರಿ ಕೈ ಇಳಿಸ್ಬಿಡ್ತಾಳೆ. ಇಳಿಸಿದ ತಕ್ಷಣ ಚಾನಲ್ ಅವರು ಜಾಸ್ತಿ ದೂರ ಹೋಗಿಲ್ಲ, ಇಲ್ಲೇ ಎಲ್ಲೋ ಅವರೇ, ಒಂದು ಕೂಗು ಹಾಕರೆ ಬರ್ತಾರೆ, ಕರಿಲ್ಲ, ನೀವು ಸೆಡ್ಡಲ್ಲಿರೋರು ಬೀದಿಗೆ ಬರ್ತೀರಾ, ಅಟ್ಟಿಲಿರೋರು ಎಲ್ಗೋಯ್ತೀರ ಹೇಳಿ, 4 ಜನನೂ ಬೀದಿಗೆ ಬಂದು ನಿಂತ್ಕೋಬೇಕಾಯ್ತದೆ, ಕರಿಲ್ಲ ಅವ್ರನ್ನ, ಏನು ಅನ್ಕೊಂಡಿದ್ದೀರ ನೀವು. ಅಲ್ಲ ನೀವು ಸೆಡ್ಡಲ್ಲಿದ್ದವರು, ನೀವು ಸೆಡ್ಡಲ್ಲಿರೋರು, ನಾನು ಏನಾರು ಅವ್ರು ಒಂದು ಕೂಗು ಹಾಕಿಲ್ಲಿ ಕರೆದ್ರೆ ಟಿ ವಿಯವರು ನೀವೆಲ್ಲೋಯ್ತೀರ ಹೇಳು, ಬೀದಿಗೆ ಬರ್ತೀರಾ. ನೀವು ಒಟ್ಟಿಲಿರೋರು ಬೀದಿಗೆ ಬರಬೇಕಾಗ್ತದೆ. 4 ಜನಕ್ಕೂ ಏನು ಇಲ್ದಂಗೆ ಬೀದಿಗೆ ಬಂದು ನಿಂತ್ಕೊಂಡ್ರೆ ಅವಾಗ ಏನು ಮಾಡಿರಾ, ಯೋಚನೆ ಮಾಡಿದ್ದೀರಿ ನೀವು. ನಾನು ಕರೀಲ ಈಗ ಅವ್ರನ್ನ, ಕೈ ಇಳಿಸಿ ಸಾವಿತ್ರಮ್ಮ, ಕೈ ಇಳಿಸಿ, ಕೈ ಎತ್ತದೆಲ್ಲ ನಮ್ಮ ಹತ್ರ ಮಡಿಕೋಬೇಡಿ ಆಯ್ತೇ, ಇವಾಗೇನು ಅಲ್ಲಿಂದ ಒಯ್ತಾರಿ ಅಂತ ಅಂದ್ಬಿಟ್ಟು ಅಂತಾಳೆ ವಿದ್ಯಾ. ಅವಾಗ ಸರು ಬಾ ಸರು ನಾವು ಹೋಗೋಣ ಅಂತಂದ್ಬಿಟ್ಟು ವಾಶ್ರೂಮ್ಗೆ ಹೋಗಬೇಕು, ಒಳಗೆ ಕರ್ಕೊಂಡೋಗಿ ಸರು ಅಂತ ಅಂದ್ಬಿಟ್ಟು ವಿದ್ಯಾ ಸರುನ್ ಕೇಳ್ತಾಳೆ. ಸರು ವಿದ್ಯೆನ ಕರ್ಕೊಂಡು ಹೋಗ್ತಾಳೆ. ಇವ್ರು 4 ಜನ, ಸಾವಿತ್ರಿ, ವಿನಂತಿ, ಚಿತ್ರ, ಈಶ್ವರಿ, ಇವಳನ್ನ ಹಿಂಗೆ ಬಿಟ್ರೆ ಆಗೋಕ್ಕಿಲ್ಲ, ಮೊದಲು ಇವಳನ್ನ ಈ ಹಟ್ಟಿಯಿಂದ ಓಡ್ಸೋಕ್ಕೆ ಏರ್ಪಾಡು ಮಾಡಬೇಕು ನಾವು. ಇವಳು ಇಲ್ಲಿದ್ದರೆ ನಮಗೆ ಮುಂದಕ್ಕೆ
ಸಾನೇ ಕಷ್ಟ ಆಯ್ತದೆ ಅಂತ ಅಂದ್ಬಿಟ್ಟು ಇವ್ರು 4 ಜನ ಮಾತಾಡ್ತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದಾಗ ತುಂಬ ತುಂಬ ಧನ್ಯವಾದಗಳು. ದಯವಿಟ್ಟು ಮೊದಲ ಸತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.